ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ನಿಮ್ದೇನೋ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ? ಹಾಗಾದ್ರೆ ನೀವೇನಾದ್ರೂ ಯುವನಿಧಿ ಅಪ್ಲೈ ಮಾಡುವಾಗ ನಿಮ್ದೇನಾದ್ರೂ ಈ ತೀರಿ ತೋರಿಸ್ತಾ ಇದ್ದೇನೆ ಅಂದ್ರೆ ಯಾವ ತರಪ್ಪ ಅಂದ್ರೆ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ? ದ ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ನಲ್ಲಿ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಸಂಪರ್ಕಿಸಿ ಅಂತ ಇಲ್ಲಿ ಈ ತರ ಶೋ ಮಾಡ್ತಾ ಇದೆ. ಓಕೆನಾ? ಇದು ಆಲ್ಮೋಸ್ಟ್ ಆಗಿ ಎಲ್ಲರೂ ಈ ತರ ಬರ್ತಾ ಇದೆ. ಇದನ್ನ ಯಾವ ತರ ರಿಸಾಲ್ವ್ ಮಾಡಬೇಕು, ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸಿಕೊಡ್ತೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದಾದ್ಮೇಲೆ ನಿಮ್ಗೆ NDA ಪೋರ್ಟಲ್ ನಲ್ಲಿ ಈ ತರ ಏನಪ್ಪಾ ನಿಮ್ದು ಆ ಏನಪ್ಪಾ ಅಂದ್ರೆ ನಿಮ್ದು ಏನ್ ಡಾಕ್ಯುಮೆಂಟ್ ಏನಾದ್ರು ನೋಡಕ್ ಹೋದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಜಸ್ಟ್ ಇಲ್ಲ 2 ಸರ್ಟಿಫಿಕೇಟ್ ತೋರಿಸ್ತಾ ಹೋಗುತ್ತೆ. ನಿಮ್ದು ಕಾನ್ವೊಕೇಶನ್ ಆಗಿರ್ಬೋದು, ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ದು ಎಲ್ಲ ಸರ್ಟಿಫಿಕೇಟ್ ಇಲ್ಲಿ ಶೋ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನ ಯಾವ ತರ ಮೇಲ್ ಮಾಡಿ ಇದನ್ನ ಯಾವ ತರ ರಿಸಾಲ್ವ್ ಮಾಡಕಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮತ್ತೆ ಏನ್ ಮಾಡಕಪ್ಪ ಅಂದ್ರೆ ನಾನು ಒಂದು ಮೇಲ್ ನ ಎಲ್ಲ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಬರ್ಕೊಟ್ಟಿದ್ದೀನಿ. ಓಕೆನಾ? ಅದನ್ನ ಕಾಪಿ ಪೇಸ್ಟ್ ಮಾಡಬೇಕು ಯಾವ ತರ ಅಂತ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸಿಕೊಡ್ತೀನಿ. ಓಕೆನಾ? ಏನಪ್ಪಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾನು ಟೆಲಿಗ್ರಾಮ್ ಐಡಿ ಕೊಟ್ಟಿರ್ತೀನಿ. ಓಕೆನಾ? ಅದನ್ನ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ನಮ್ದು ಚಾನಲ್ ಓಪನ್ ಆಗುತ್ತೆ. ಓಕೆನಾ? ಚಾನಲ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಗೆ ಮೇಲ್ ನ ಕಂಪ್ಲೀಟ್ ಆಗಿ ಬರ್ದಿಟ್ಟಿದ್ದೀನಿ. ಓಕೆನಾ? ಇದಿಷ್ಟು ಬರ್ದಿಟ್ಟಿದ್ದೀನಿ. ನೀವ್ ಏನ್ ಮಾಡಕಪ್ಪ ಅಂದ್ರೆ ಜಸ್ಟ್ ಕೆಳಗೆ ಇಲ್ಲಿ ಕೊಟ್ಟಿರೋ ಏನಪ್ಪಾ ಅಂದ್ರೆ ಹಿಂದೆ ಡೆಸ್ಕ್ ಅಂತ ಇದೆಯಲ್ವಾ ಅದ್ರ ಮುಖಾಂತರ ನೀವು ಮೇಲ್ ಮಾಡಿದ್ರೆ ನಿಮ್ದು ಆರಾಮಾಗಿ ರಿಸಾಲ್ವ್ ಆಗುತ್ತೆ. ಯಾವ ತರ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನ್ ಮಾಡಕಪ್ಪ ಅಂದ್ರೆ ಇದನ್ನ ಕಾಪಿ ಮಾಡಿ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಎಲ್ಲದ ಕರೆಕ್ಟ್ ಆಗಿ ಬರ್ದಿದ್ದೀನಿ. ಓಕೆ? ನೀವು ಎಷ್ಟು ಏನ್ ಮಾಡಕಪ್ಪ ಅಂದ್ರೆ ನಿಮ್ದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು, ಆಮೇಲೆ SSLC ಸ್ಯಾಟ್ ನಂಬರ್ ಹಾಕ್ಬೇಕು, ಆಮೇಲೆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಓಕೆನಾ? ಇಲ್ಲಿ ನಂದು ಎಂಟ್ರಿ ಮಾಡ್ತೀನಿ, ಹಾಗೆ ಲಿಂಕ್ ಮಾಡಿದ್ದೀನಿ. ಓಕೆನಾ? ನಿಮ್ದು ಇಲ್ಲಿ ಡಿಗ್ರಿ ಏನಪ್ಪಾ ರಿಜಿಸ್ಟರ್ ನಂಬರ್ ಮತ್ತೆ SSLC ಸ್ಯಾಟ್ ನಂಬರ್ ಆಮೇಲೆ PUC ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಅದಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಬಂದು ಇಲ್ಲಿ ನಿಮ್ಗೆ ಯಾವ ತರ ಆಧಾರ್ ನಂಬರ್ ಇದೆ ಅದೊಂದು ನೇಮ್ ಹಾಕ್ಬೇಕು, ಆಮೇಲೆ ನಿಮ್ದು ಫೋನ್ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಈಗ ಯಾವ ತರ ಮೇಲ್ ಮಾಡಕಪ್ಪ ಅಂದ್ರೆ ನೀವು ಇದನ್ನ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಬೇಕು. ಓಕೆನಾ? ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಕಾಪಿ ಮಾಡ್ಕೊಂಡು ಇದು ಮೇಲ್ ಇದೆ ಅಲ್ವಾ, ಈ ಮೇಲ್ ಕ್ಲಿಕ್ ಮಾಡಿ ಯಾವ ತರ ಈಗ ಯಾವ ತರ ಮೇಲ್ ಮಾಡ್ಬೇಕಂತಂದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆ? ಯಾವ ತರ ಮೇಲ್ ಮಾಡಕಪ್ಪ ಅಂದ್ರೆ ಈ ಕೆಳಗೆ ಕುಂತಿರೋ ಮೇಲ್ ನ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ನಿಮ್ಗೆ ಮೇಲ್ ಓಪನ್ ಆಗುತ್ತೆ. ಓಕೆನಾ? ಮೇಲ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಮೇಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಏನಪ್ಪಾ ಅಂದ್ರೆ ಅದು ಇಲ್ಲಿ ಕರೆಕ್ಟ್ ಬಂದಿರುತ್ತೆ. ಓಕೆನಾ? ಆಮೇಲೆ ಕಾಪಿ ಮಾಡಿರ್ತಾರ ಮೇಲ್ ನ ಇಲ್ಲಿ ಅದನ್ನ ಪೇಸ್ಟ್ ಮಾಡಿ. ಇದನ್ನ ಪೇಸ್ಟ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ವಾ, ಅಲ್ಲಿ ಸಬ್ಮಿಟ್ ನ ಆಡ್ ಮಾಡಬೇಕು. ಏನು ಆಡ್ ಮಾಡಕಪ್ಪ ಅಂದ್ರೆ ಇಲ್ಲಿ ಅಸಿಸ್ಟೆಂಟ್ ರಿಕ್ವೈರ್ಡ್ ಫಾರ್ ಅಂತ ಇದೆ ಅಲ್ವಾ, ಇದು ಮಾತ್ರ ಇಲ್ಲಿ ನೀವು ಕಾಪಿ ಮಾಡಬೇಕು. ಓಕೆನಾ? ಅದನ್ನ ಮಾತ್ರ ಇಲ್ಲಿ ಕಾಪಿ ಮಾಡಿ ಏನ್ ಮಾಡಕಪ್ಪ ಇಲ್ಲಿ ಬಂದು ಇದನ್ನ ಇಲ್ಲಿ ಪೇಸ್ಟ್ ಮಾಡಿ. ಇದನ್ನ ಕಂಪಲ್ಸರಿ ನೀವು ಪೇಸ್ಟ್ ಮಾಡಬೇಕು. ಓಕೆನಾ? ಪೇಸ್ಟ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ನಾ ಯಾವಾಗ ಹೇಳಿದ್ನಲ್ವಾ, ಕೆಳಗೆ ನಿಮ್ದು ಸ್ಯಾಟ್ ನಂಬರ್ ಆಗಿರ್ಬೋದು, SSLC ಆಮೇಲೆ PUC ರಿಜಿಸ್ಟರ್ ಆಗಿರೋದು ಎಲ್ಲ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆ? ಆ್ಯಡ್ ಮಾಡಿ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೆಕ್ಸ್ಟ್ ಕೆಳಗೆ ಅಷ್ಟೇ ಸ್ಟೆಪ್ ಬಂದಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ನಿಮ್ದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲಲ್ವಾ, ಹಾಗಾಗಿ ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಓಕೆನಾ? ನಾ ಇಲ್ಲಿ ಎಲ್ಲಾನು ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ? ನೀವು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತಾ ಹೋಗಿ. ನಾನು ಯಾವ ತರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರುವೆಲ್ಲ ಡಿಗ್ರಿ ಮಾರ್ಕ್ಸ್ಗಳು ಮತ್ತೆ ನಿಮ್ಗೆ ಯಾವ ತರ ಇಶ್ಯೂ ಬರ್ತಾ ಇದೆ ಓಕೆನಾ, ಅದನ್ನ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ನಮ್ಮ ಮೊದಲು ಇಶ್ಯೂ ಬರ್ತಿರೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಏನೋ ಇಶ್ಯೂ ಬರ್ತಾ ಇದೆ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇಲ್ಲಿ ಆಮೇಲೆ ಏನು ಮಾಡಕಪ್ಪ ಅಂದ್ರೆ ಡನ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆ? ನಿಮ್ದು ಏನೊಂದು ಇಶ್ಯೂ ಇದೆ ಅದು ತೋರಿಸ್ತಾ ಹೋಗುತ್ತೆ. ಅದಾದ್ಮೇಲೆ ಏನಪ್ಪ ನಿಮ್ದು ಡಿಗ್ರಿ ಮಾರ್ಕ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಈಗ ಡಿಗ್ರಿ ಮಾರ್ಕ್ಸ್ ಯಾವ ತರ ಆ್ಯಡ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಓಕೆ, ಈ ಡಿಗ್ರಿ ಮಾರ್ಕ್ಸ್ ಯಾವ ತರ ಇಲ್ಲಿ ನಿಮ್ದು ಈ ಡಿಗ್ರಿ ಮಾರ್ಕ್ಸ್ ಇರ್ತದೆ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ತಾ 1 2 ನೀವು ಎಷ್ಟು ಮಾರ್ಕ್ಸ್ ಇರ್ತವೆ ಅದನ್ನೆಲ್ಲ ನೀವು ಕ್ಲಿಕ್ ಮಾಡ್ತಾ ಹೋಗಿ. ಓಕೆ? ಎಲ್ಲ ಡಿಗ್ರಿ ಮಾರ್ಕ್ಸ್ನ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ ಸರಿ. ಏನಪ್ಪಾ ಅಂದ್ರೆ ನಾನು ಇಲ್ಲಿ ನಮ್ದು ಏನು ಇಶ್ಯೂ ಇದೆ ಅದನ್ನ ಹಾಕಿದ್ದೀನಿ. ಆಮೇಲೆ ಡಿಗ್ರಿ ಮಾರ್ಕ್ಸ್ಗಳು ಎಷ್ಟಿದಾವೋ ಅದಿಷ್ಟು ಇಲ್ಲಿ ಎಂಟ್ರ್ ಮಾಡಿ ಆದ್ಮೇಲೆ ನಂದು ಆಧಾರ್ ಕೂಡ ಇಲ್ಲಿ ಫೆಚ್ ಮಾಡಿದ್ದೀನಿ. ಫೆಚ್ ಮಾಡಾದ್ಮೇಲೆ ಏನಪ್ಪ ಇಲ್ಲಿ ಯಾರೋ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಇದಲ್ಲ, ಇಲ್ಲಿ ಇದೊಂದು ಇದೆಯಲ್ಲ ಯಾರೋ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಸೆಂಡ್ ಅಂತ ಕೊಡಬೇಕು. ಓಕೆನಾ? ಸೆಂಡ್ ಅಂತ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ ಏನಪ್ಪ ಮೇಲ್ ಸಬ್ಮಿಟ್ ಆಗಿರುತ್ತೆ. ಈಗ ಮೇಲ್ ಯಾವ ತರ ಚೆಕ್ ಮಾಡಕಪ್ಪ ಅಂದ್ರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಯಾವ ತರ ಚೆಕ್ ಮಾಡಕಂತ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಯಾವ ತರಪ್ಪ ನಿಮ್ದು ಮೇಲ್ ಓಪನ್ ಮಾಡಿ. ಓಕೆನಾ? ನಿಮ್ದು ಮೇಲ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಸೈಡ್ಗೆ 3 ಡಾಟ್ ಕ್ಲಿಕ್ ಇದೆ ಅಲ್ವಾ, 3 ಲೈನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಇಲ್ಲಿ ಸೆಂಡ್ ಮೆಸೇಜ್ ಸೆಂಟ್ ಅಂತ ಇದೆ ಅಲ್ವಾ, ಸೆಂಟ್ ಅಂತ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕಳಿಸ್ತೀವಿ 4 ಜನ ಇವಾಗ ಮೇಲ್ ಮಾಡಿದ್ನಲ್ವಾ, ಮೇಲ್ ಮಾಡಿದ್ದೆಲ್ಲ ಇಲ್ಲಿ ಇದೆ. ಓಕೆನಾ, ಮೇಲ್ ಮಾಡಿದ್ದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೇಲ್ ಮಾಡಿದ್ದೆಲ್ಲ ಇಲ್ಲಿ ಶೋ ಆಗ್ತಾ ಇದೆ. ಈ ತರ ಮೇಲ್ ಮಾಡಿದ್ರೆ ಅದೆಲ್ಲ ಶೋ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಒಂದು ಟೈಮ್ ನೀವು ಚೆಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಯಾವ ತರ ಇಂಡಿಯಾ ಸರ್ಟಿಫಿಕೇಟ್ ಒಳಗೆ ನಿಮ್ದು ಡಾಕ್ಯುಮೆಂಟ್ ಇಲ್ಲ ಅದನ್ನ ಮೇಲ್ ಮಾಡಿದ್ರೆ ಅವರು ನಿಮ್ಗೆ ಏನಪ್ಪಾ ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.